ಸುಮಂತರ ಅಯೋಧ್ಯೆಗೆ ಹಿಂತಿರುಗಿ ಹೋದ ಮೇಲೆ ರಾಮಲಕ್ಷ್ಮಣ ಸೀತೆಯರು ಗಂಗಾ ನದಿಯ ದಕ್ಷಿಣ ಭಾಗದಲ್ಲಿ ಸಂಚಾರ ಮಾಡ್ತಾ ನಡ್ಕೊಂಡು ಬರ್ತಾ ಭರದ್ವಾಜಾಶ್ರಮಕ್ಕೆ ಬಂದಿದ್ದಾರೆ. ಭರದ್ವಾಜರು ಇವರನ್ನು ಸ್ವಾಗತ ಮಾಡಿದರು. ಏನು ವಿಶೇಷ, ನಮ್ಮಲ್ಲಿ ಬಂದರಲ್ಲ ಅಂತ ಕೇಳ್ತಾರೆ ಭರದ್ವಾಜರು. ಆಗ ರಾಮ ಹೇಳಿದ, ನೀವು ನಮ್ಮ ಬಂಧುಗಳಾಗಬೇಕು. ನಾವು ಕಾಡಿಗೆ ಬಂದಾಗ ನಮ್ಮ ಬಂಧುಗಳು ನೀವಿದ್ದೀರಿಲ್ಲಿ ಅಂತ ನಮಗೆ ಗೊತ್ತಿದೆ. ಹಾಗೇ ಮಾತಾಡಿಸದೆ ಹೋಗೋದು ಸರಿಯಲ್ಲ. ನಾವು ಯಾವುದಾದ್ರೂ ಊರಿಗೆ ಹೋದಾಗ ಅಲ್ಲಿ ನಮ್ಮ ಬಂಧುಗಳಿದ್ದರೆ ಅವರನ್ನು ಕಂಡು ಹೋಗಬೇಕು, ಅವರನ್ನು ಕಂಡು ಬರಬೇಕು. ಇಲ್ಲದೇ ಇದ್ದರೆ ಅವರಿಗೆ ಮನಸ್ಸಿಗೆ ಬೇಜಾರಾಗ್ತದೆ. ಅದಕ್ಕಾಗಿ ರಾಮ ಹೇಳ್ತಾನೆ, ನಿಮಗೂ ನಮಗೂ ಬಾಂಧವ್ಯ ಇರೋದರಿಂದ ನಾವು ಹೀಗೆ ವನವಾಸಕ್ಕೆ ಅಂತ ಬಂದವರು ಇಲ್ಲಿ ನಿಮ್ಮ ಆಶ್ರಮ ಇದೆ ಅಂತ ಗೊತ್ತಾಯಿತು, ನಿಮ್ಮನ್ನು ಕಂಡು ಹೋಗೋಣ ಅಂತ ಬಂದಿದ್ದೀವಿ ಅಂತ. ಒಬ್ಬ ಋಷಿಗಳು ಅವರನ್ನು ಕಾಣಬೇಕು ಅಂತ ಬಂದಿದ್ದರೆ ಸರಿ, ಆದರೆ ರಾಮ ಹೇಳೋದು ನೀವು ಬಂಧುಗಳಾಗಿದ್ದೀರಿ, ನನಗೆ ಬಾಂಧವ್ಯದಿಂದಾಗಿ ನಾನು ಬಂದೆ ಅಂತಾನೆ. ಭರದ್ವಾಜರಿಗೆ ಅದು ಅರ್ಥ ಆಗಲಿಲ್ಲ. ರಾಮನಿಗೂ ಭರದ್ವಾಜರಿಗೂ ಏನು ಸಂಬಂಧ? ಬಹಳ ಯೋಚನೆ ಮಾಡಿದರೂ ಭರದ್ವಾಜರಿಗೆ ಹೊಳಿಲಿಲ್ಲ ರಾಮ ಹೇಗೆ ಸಂಬಂಧಿಕ ಅಂತನ್ನೋದು. ಕೊನೆ ಕೇಳಿದರು, ನೀನು ಹೇಗೆ ನನಗೆ ಬಂಧುವಾಗ್ತಿ ರಾಮ ಅಂತ ಕೇಳಿದರು. ಆಗ ರಾಮ ಹೇಳ್ತಾನೆ, ನಮ್ಮ ತಂದೆ ಇದ್ದಾರಲ್ಲ ದಶರಥ ಮಹಾರಾಜರು, ಅವರ ಪೂರ್ವಜನ್ಮದ ಮಗನ ಪುರೋಹಿತರ ಮಕ್ಕಳು ನೀವು. ಭಾರಿ ಬಾದರಾಯಣ ಸಂಬಂಧ ಅಂತಾರೆ ಇದಕ್ಕೆ. ಎಷ್ಟು ದೂರದ ಸಂಬಂಧ. ರಾಮನಿಗೆ ಭರದ್ವಾಜ ಋಷಿಗಳು ಈ ರೀತಿ ಸಂಬಂಧ ಹೇಳಿದರು, ನಮ್ಮ ತಂದೆಯ ಪೂರ್ವಜನ್ಮದ ಪುರೋಹಿತರ ಮಕ್ಕಳು ನೀವು. ಅದು ಪೂರ್ವಜನ್ಮದ ಮಗನ ಪುರೋಹಿತರ ಮಕ್ಕಳು ನೀವು ಅಂತ. ಅಲ್ಲಿ ಅದು ಇನ್ನೊಂದು ಸ್ವಲ್ಪ ದೂರ ಹೋಯಿತು, ಅರ್ಥ ಆಗಲಿಲ್ಲ ಭರದ್ವಾಜರಿಗೆ. ಏನು ಬಿಡಿಸಿ ಹೇಳಪ್ಪ ಅಂತಾರೆ. ಆಗ ರಾಮ ಹೇಳಿದ, ನಮ್ಮ ತಂದೆ ದಶರಥ ಮಹಾರಾಜರು, ಅವರ ಪೂರ್ವಜನ್ಮ ಕಶ್ಯಪ ಋಷಿಗಳು. ಕಶ್ಯಪ ಋಷಿಗಳ ಮಗ ಇಂದ್ರ, ಇಂದ್ರನ ಪುರೋಹಿತರು ಬೃಹಸ್ಪತ್ಯಾಚಾರ್ಯರು, ಬೃಹಸ್ಪತ್ಯಾಚಾರ್ಯ ಮಕ್ಕಳೇ ಭರದ್ವಾಜರು. ಅದರಿಂದ ಈ ರೀತಿ ನಿಮ್ಮ ಸಂಬಂಧ ಇದೆ ಅಂತ ಪೂರ್ವಜನ್ಮದ್ದಾದರೂ ಸಂಬಂಧ ತಂದು ಅವರನ್ನು ಬಂಧುಗಳು ಅಂತ ಕಾಣುವವನು ರಾಮ. ಹತ್ತಿರದ ಬಾಂಧವ್ಯ ಇದ್ದರೂ ಕೂಡ ನೀವೇನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ, ನಾನಲ್ಲ ಅಂತ ಹೇಳಿ ಹೋಗ್ತೇವೆ ನಮ್ಮಂಥವ್ರಾದ. ಇದು ರಾಮನ ಔದಾರ್ಯ. ಪ್ರತಿಯೊಬ್ಬರೂ ಅವನಿಗೆ ಬಂಧುಗಳೇ. ಆ ರೀತಿ ನೋಡ್ತಾ ಇದ್ದಂತೆ ಶ್ರೀರಾಮ. ಭರದ್ವಾಜ ಋಷಿಗಳು ಆಶ್ಚರ್ಯಪಟ್ಟರು, ಎಂಥ ಔದಾರ್ಯ, ಎಷ್ಟು ವಿಶಾಲ ಹೃದಯ ನಿಂದು. ಬಂಧುಗಳನ್ನೇ ಬಂಧುಗಳಲ್ಲ ಅಂತ ದೂರ ಮಾಡುವವರಿರುವಾಗ ನೀನು ಪೂರ್ವಜನ್ಮದ ಸಂಬಂಧ ಇಟ್ಟುಕೊಂಡು ನೆನಪಿಟ್ಟುಕೊಂಡು ಬಂದಿದ್ದೀಯಲ್ಲ ರಾಮ ಅಂತ ಆಶ್ಚರ್ಯಪಟ್ಟು ಸ್ವಾಗತ ಮಾಡಿದರು. ಅಲ್ಲಿಂದ ಮುಂದೆ ಭರದ್ವಾಜರ ಆಶ್ರಮದಿಂದ ಮುಂದೆ ಪ್ರಯಾಣ ಬೆಳೆಸಿದರು. ದಕ್ಷಿಣಕ್ಕೆ ಬರಬೇಕು. ತೀರ್ತ್ವಾ ಕೃಷ್ಣಾಂ ಪ್ರಯಾತೋ ನಿಜ ಅವತು ನಿಜಮಮಲಂ ಚಿತ್ರಕೂಟಂ ಪ್ರಪನ್ನಃ. ಕೃಷ್ಣಾ ನದಿ ದಾಟಿ ಚಿತ್ರಕೂಟಕ್ಕೆ ಬಂದರು ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ರಾಮಚರಿತ್ರ ಮಂಜರಿಯಲ್ಲಿ. ಭರದ್ವಾಜ ಋಷಿ ಗಂಗಾ ನದಿ ದಾಟಿ ಭರದ್ವಾಜ ಋಷಿಗಳ ಆಶ್ರಮಕ್ಕೆ ಬಂದರು. ಭರದ್ವಾಜರ ಆಶ್ರಮದಿಂದ ಹೊರಟವರು ತೀರ್ತ್ವಾ ಕೃಷ್ಣಾಂ ಪ್ರಯಾತಃ, ಕೃಷ್ಣಾ ನದಿ ದಾಟಿ ಚಿತ್ರಕೂಟಕ್ಕೆ ಬಂದರು ಅಂತಿದೆ. ಎಲ್ಲಿ ಬರ್ತದೆ ಕೃಷ್ಣಾ ನದಿ? ಭರದ್ವಾಜರ ಆಶ್ರಮಕ್ಕೂ ಚಿತ್ರಕೂಟಕ್ಕೂ ಮಧ್ಯದಲ್ಲಿ ಕೃಷ್ಣಾ ನದಿ ಇಲ್ಲ. ಕೃಷ್ಣಾ ನದಿ ಪೂರ್ತಿ ನಮ್ಮ ಭಾಗ ದಕ್ಷಿಣದಲ್ಲಿ ಹರಿಯುವಂಥ ನದಿ ಅದು. ಅಲ್ಲಿ ಎಲ್ಲಿ ಬರಲಿಕ್ಕೆ ಸಾಧ್ಯ?
ಆದರೆ ರಾಮಚರಿತ್ರ ಮಂಜೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಕೃಷ್ಣಾ ನದಿಯನ್ನು ದಾಟಿ ಅಂತ ಹೇಳಿಬಿಟ್ಟಿದ್ದಾರೆ. ರಾಮಚರಿತ್ರ ಮಂಜರಿಗೆ ವ್ಯಾಖ್ಯಾನ ಮಾಡುವವರಿಗೆ ಗೊಂದಲ ಆಯಿತು. ಅಲ್ಲಿರೋದು ಕೃಷ್ಣಾ ನದಿ ಅಲ್ಲ, ಯಮುನಾ ನದಿ. ಆದರೆ ರಾಯರು ತೀರ್ಥ್ವ ಕೃಷ್ಣ ಅಂತ ಬರೆದರು. ಬಹಳ ತಲೆ ಕೆಡಿಸ್ಕೊಂಡ್ರು, ಕೃಷ್ಣಾ ನದಿ ಹೇಗೆ ಅಂತ. ಕೆಲವರು ಸುಮ್ಮನೆ ಯಮುನಾ ನದಿ ಅಂತಲೇ ಅರ್ಥ ಬರೆದರು, ಕೆಲವರು ಕೃಷ್ಣಾ ನದಿ ದಾಟಿ ಅಂತಲೇ ಬರೆದುಬಿಟ್ರು. ಅಲ್ಲಿಲ್ಲ ಕೃಷ್ಣಾ ನದಿ. ಮಧ್ವಾಚಾರ್ಯರು ತಾತ್ಪರ್ಯನಿರ್ಣಯದಲ್ಲಿ ನಂದಗೋಪನ ವಿಚಾರ ಹೇಳುವಾಗ ಒಂದು ಮಾತು ಹೇಳ್ತಾರೆ. ಪೂರ್ವಂ ಹಿ ನಂದ ಪೂರ್ವಂ ಸ ನಂದ ಸಕರಂ ಹಿ ದಾತುಂ ಬೃಹದ್ವನಾನ್ನಿಸೃತ ಪ್ರಾಪ ಕೃಷ್ಣಾಂ. ಇದು ಮಧ್ವಾಚಾರ್ಯರ ಮಾತು. ನಂದಗೋಕುಲದಿಂದ ಹೊರಟು ಮಧುರಾಪಟ್ಟಣಕ್ಕೆ ಹೋಗುವವನು ದಾರಿಯಲ್ಲಿ ಕೃಷ್ಣಾ ನದಿಗೆ ಬಂದಿದ್ದ ಅಂತ ಹೇಳ್ತಾರೆ. ನಂದಗೋಕುಲದಲ್ಲಿರುವವನು, ಮಧುರಾಪಟ್ಟಣ ರಾಜಧಾನಿ. ಮಧುರಾಪಟ್ಟಣಕ್ಕೆ ಹೋಗುವಾಗ ದಾರಿಯಲ್ಲಿ ಕೃಷ್ಣಾ ನದಿಗೆ ಬಂದ ಅಂತ ಆಚಾರ್ಯರ ನಿರೂಪಣೆ. ಅಲ್ಲಿ ಬರ್ತದ, ನಂದಗೋಕುಲ ಮತ್ತು ಮಧುರಾಪಟ್ಟಣದ ಮಧ್ಯದಲ್ಲಿ ಕೃಷ್ಣಾ ನದಿಯಲ್ಲಿದೆ. ಆದರೆ ಆಚಾರ್ಯರು ಸ್ಪಷ್ಟವಾಗಿ ಬೃಹದ್ವನಾತ್ ನಿಸೃತ, ಬೃಹದ್ವನ ಅಂದರೆ ನಂದಗೋಕುಲ, ಬೃಹದ್ವನಾತ್ ನಿಸೃತ ಪ್ರಾಪ ಕೃಷ್ಣಾಂ. ಕೃಷ್ಣಾ ನದಿಗೆ ಬಂದಿದ್ದ ನಂದಗೋಪ ಯಶೋದೆಯನ್ನು ಕರೆಕೊಂಡು ಬಂದಿದ್ದ. ಆವಾಗ ಯಶೋದೆಗೆ ಪ್ರಸವ ವೇದನೆ ಪ್ರಾರಂಭ ಆಗಿ ಅಲ್ಲೇ ಕೃಷ್ಣಾವತಾರ ಆಯಿತು. ಒಂದು ವಸ್ತ್ರಗೃಹ ನಿರ್ಮಾಣ ಮಾಡಿದರು, ಕೃಷ್ಣ ಹುಟ್ಟಿಬಿಟ್ಟ ಅಂತ ಕಥೆ ಬರೀತಾರೆ. ಅಲ್ಲಿ ಎಲ್ಲಿದೆ ಕೃಷ್ಣಾ ನದಿ? ಅಲ್ಲಿರೋದು ಯಮುನಾ ನದಿ. ನಂದಗೋಕುಲ ಮತ್ತು ಮಧುರಾಪಟ್ಟಣದ ಮಧ್ಯದಲ್ಲಿ ಬರೋದು ಯಮುನಾ ನದಿ. ಅದನ್ನು ಮಧ್ವಾಚಾರ್ಯರು ಕೃಷ್ಣ ಅಂತ ಕರೆದಿದ್ದಾರೆ. ರಾಘವೇಂದ್ರ ಸ್ವಾಮಿಗಳಿಗೆ ಮಧ್ವಾಚಾರ್ಯ ಗ್ರಂಥಗಳು ಅಷ್ಟು ಕರಗತ, ಹೃದ್ಗತ. ಅವರ ಶಬ್ದ ನೆನಪಿಗೆ ಬಂದಿದೆ. ರಾಘವೇಂದ್ರ ಸ್ವಾಮಿಗಳು ಅದೇ ರೀತಿ ಶಬ್ದ ಹಾಕಿದರು. ತೀರ್ಥ್ವ ಕೃಷ್ಣಾಂ ಪ್ರಯಾತಃ. ಭರದ್ವಾಜಾಶ್ರಮದಿಂದ ಹೊರಟಂಥ ರಾಮ ಕೃಷ್ಣಾ ನದಿಯನ್ನು ದಾಟಿ ಅಂದರೆ ಯಮುನಾ ನದಿಯನ್ನು ದಾಟಿ ಚಿತ್ರಕೂಟಕ್ಕೆ ಬಂದ ಅಂತ ಆಚಾರ್ಯರು ಶಬ್ದ ಪ್ರಯೋಗ ಮಾಡಿದ್ದರಿಂದ ರಾಘವೇಂದ್ರ ಸ್ವಾಮಿಗಳು ಮಾಡಿದರು. ರಾಘವೇಂದ್ರ ಸ್ವಾಮಿಗಳಲ್ಲಿ ವಿಶೇಷವಾಗಿ ಮಧ್ವಾಚಾರ್ಯರ ಸನ್ನಿಧಾನ ಆಯಿತು. ತಾತ್ಪರ್ಯನಿರ್ಣಯದಲ್ಲಿ ಮಧ್ವಾಚಾರ್ಯರಾದರೂ ಅದನ್ನು ಕೃಷ್ಣಾ ನದಿ ಅಂತ ಹೇಗೆ ಬರೆದರು? ಅಲ್ಲಿಲ್ವಲ್ಲ ಕೃಷ್ಣಾ ನದಿ. ನಂದಗೋಕುಲದಿಂದ ಮಧುರೆಗೆ ಹೋಗುವಾಗ ದಾರಿಯಲ್ಲಿ ಕೃಷ್ಣಾ ನದಿ ಸಿಕ್ತು. ನಂದಗೋಪ ಅಲ್ಲಿ ಇಳ್ಕೊಂಡಿದ್ದ ಅಂತ. ಅಲ್ಲೆಲ್ಲಿದೆ ಕೃಷ್ಣಾ ನದಿ? ಕೃಷ್ಣ ಅಂದರೆ ಕಪ್ಪು ಅಂತ ಅರ್ಥ. ಕೃಷ್ಣಾ ನದಿ ಅಂದರೆ ಕಪ್ಪು ನದಿ. ಯಮುನಾ ನದಿ ನೀರು ಕಪ್ಪು, ಆದ್ದರಿಂದ ಕೃಷ್ಣಾ ನದಿ ಅಂತ ಆಚಾರ್ಯ ಹೇಳಿದ್ದಾರೆ. ಇಷ್ಟೇ ವ್ಯತ್ಯಾಸ, ಇನ್ನು ಬೇರೇನೂ ವಿಶೇಷ ಇಲ್ಲ. ನಮಗೆ ಕೃಷ್ಣಾ ನದಿ ಅಂತಂದು ಕೂಡಲೇ ನಮಗೆ ಜ್ಞಾಪಕ ಬರೋದು ನಮ್ಮ ಭಾಗದಲ್ಲಿ ಹರಿಯುವಂಥ ನದಿ. ಅದು ಕೃಷ್ಣಾ ನದಿ ಅಲ್ಲ ಮೂಲತಃ. ಈ ಕಡೆ ಹರಿಯುವಂಥ ನದಿ ಇದೆಯಲ್ಲ, ಅದು ಕೃಷ್ಣವೇಣಿ ನದಿ. ಅದು ಕೃಷ್ಣವೇಣಿ ಅಂತ ಅದರ ಹೆಸರು. ಪೂರ್ತಿ ಹೇಳಲಿಕ್ಕೆ ತಾಳ್ಮೆಯಿಲ್ಲದೇನೆ ಕೃಷ್ಣಾ ನದಿ ಅಂತ ಮಾಡಿಬಿಟ್ಟು. ನಿಜವಾಗೂ ಇದು ಕೃಷ್ಣವೇಣಿ ನದಿ. ತೀರ್ಥ ಪ್ರಬಂಧ ಅಲ್ಲೆಲ್ಲ ವಾದ್ರೆ ಅದು ಕೃಷ್ಣವೇಣಿ ಅಂತಲೇ ಕರೀತಾರೆ. ಕೃಷ್ಣಾ ನದಿ ಅಂದರೆ ಯಮುನಾ ನದಿನೇ, ಕಪ್ಪು ನೀರಿನ ನದಿ. ಇದು ಕೃಷ್ಣವೇಣಿ ನದಿ. ಇದು ನಾವು ಕೃಷ್ಣಾ ನದಿ ಅಂದ್ಕೊಂಡ್ಲೆ ನಾವೀಗ ಇದನ್ನು ಕೃಷ್ಣವೇಣಿಯನ್ನೇ ಕೃಷ್ಣಾ ನದಿ ಅಂತ ರೂಢಿಯ ಮಾಡಿಬಿಟ್ಟಿದ್ದೇವೆ. ಆದ್ದರಿಂದ ಹಾಗೆ ನಮಗೆ ಅರ್ಥ ಆಗ್ತದೆ. ಆದರೆ ವಾಸ್ತವಿಕವಾಗಿ ಕೃಷ್ಣಾ ನದಿ ಅಂದರೆ ಯಮುನಾ ನದಿ. ಭರದ್ವಾಜರ ಆಶ್ರಮದಿಂದ ಹೊರಟು ಯಮುನಾ ನದಿ ದಾಟಿ ಚಿತ್ರಕೂಟಕ್ಕೆ ಬಂದಿದ್ದಾರೆ. ಭರದ್ವಾಜರೇ ಹೇಳಿದರಂತೆ, ನೀವು ಮುಂದೆ ಹೋದಾಗ ಚಿತ್ರಕೂಟದಲ್ಲಿ ಸ್ವಲ್ಪ ಸಮಯ ಇರ್ರಿ ಅಂತ ಹೇಳ್ತಾರವರು. ಯಾಕೆ ಅಂದರೆ ಚಿತ್ರಕೂಟ ಪರ್ವತದ ಶಿಖರ ನೋಡಿದರೆ ಸಾಕು, ಮನಸ್ಸಿನಲ್ಲಿ ಪಾಪ ಮಾಡುವ ಬುದ್ಧಿ ಹುಟ್ಟೋದಿಲ್ಲಂತೆ. ಪಾಪದ ಬುದ್ಧಿನೇ ಹುಟ್ಟೋದಿಲ್ಲ ಚಿತ್ರಕೂಟದ ಶಿಖರ ನೋಡಿದವರಿಗೆ. ಅಂಥ ವಿಶಿಷ್ಟವಾದ ಪರ್ವತ. ವಾಲ್ಮೀಕಿ ರಾಮಾಯಣದಲ್ಲಿ ಇದನ್ನೆಲ್ಲ ಬರೀತಾರೆ.
ಯಾವ್ಯಾವ ಸ್ಥಳದಲ್ಲಿ ಏನೇನು ವೈಶಿಷ್ಟ್ಯ ಇದೆ ಅದೆಲ್ಲ ಯಾರಿಗೂ ಗೊತ್ತು. ಒಂದೊಂದು ಗಿಡ ಮರಗಳಲ್ಲಿ, ನೀರಿನಲ್ಲಿ, ಮಣ್ಣಿನಲ್ಲಿ ಅದ್ಭುತವಾದಂಥ ವೈಶಿಷ್ಟ್ಯ ಇರ್ತದೆ. ಅದನ್ನೇ ಆಚಾರ್ಯರು ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿರನಂತ ಗುಣ ಪರಮಃ ಅಂದರು. ಚಿತ್ರ ವಿಚಿತ್ರವಾದ ಪ್ರಪಂಚ. ಚೇತನರಲ್ಲಿಯೂ ಕೂಡ ಒಬ್ಬರಲ್ಲಿ ಒಂದೊಂದು ಶಕ್ತಿ, ಒಬ್ಬೊಬ್ಬರಲ್ಲಿ ಒಂದೊಂದು ಶಕ್ತಿ. ನಿರುಪಯುಕ್ತ ಅಂತ ಯಾರೂ ಇಲ್ಲ. ಒಬ್ಬನಲ್ಲಿ ಒಂದು ಕಲೆ ಇಲ್ಲದೆ ಇದ್ದರೆ ಇನ್ನೊಂದು ಕಲೆ ಇರ್ತದೆ, ಆ ಕಲೆ ಇಲ್ಲದೆ ಇದ್ದರೆ ಮತ್ತೊಂದು ಕಲೆ ಇರ್ತದೆ. ಅಂತೂ ಮನುಷ್ಯರಲ್ಲಿಯೂ ವಿಚಿತ್ರ ವಿಚಿತ್ರ ಸ್ವಭಾವ ಇಟ್ಟಿದ್ದಾನೆ, ಜಡ ಪದಾರ್ಥಗಳಲ್ಲಿಯೂ ಹಾಗೆ. ಕೆಲವು ಮರಗಳಲ್ಲಿ ವಿಶೇಷ ಸ್ವಭಾವ ಉಂಟು. ಕೆಲವು ಮರಗಳಲ್ಲಿ ದೆವ್ವ ಇರ್ತದೆ, ಕೆಲವು ಮರಗಳಲ್ಲಿ ಕಲಿ ಇರ್ತಾನಂತೆ. ಕಲಿ ಇರುವ ಮರ, ಕೆಲವು ಮರದಲ್ಲಿ ಕೂತ್ಕೊಂಡ್ರೆ ಹುಣಸೆ ಮರ, ಅದರಿಂದ ಏನಾದರೂ ಮಣೆ ಮಾಡಿ ಕೂತ್ಕೊಂಡು ಬಿಟ್ಟರೆ ಕಾಡಾಟನೇ ಜಾಸ್ತಿ, ಕಿರಿಕಿರಿನೇ ಜಾಸ್ತಿ. ಎಲ್ಲೆಲ್ಲಿ ಕೂಡಬೇಕು, ಎಂಥೆಂಥ ಆಸನ ಇರಬೇಕು ಅನ್ನೋದನ್ನು ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ. ವ್ಯಾಘ್ರಾಜನ ಹುಲಿ ಚರ್ಮ ವೈರಾಗ್ಯ ತಂದು ಕೊಡ್ತದಂತೆ. ಬದುಕಿದ ಹುಲಿ ಅಲ್ಲ, ಮತ್ತೆ ವೈರಾಗ್ಯ ಬರಲಿ ಅಂತ ಬದುಕಿದ ಹುಲಿ ಮೇಲೆ ಕೂತ್ಕೊಂಡ್ರೆ ಮೋಕ್ಷಕ್ಕೆ ಹೋಗಿಬಿಡ್ತಾನೆ. ಆಮೇಲೆ ವೈರಾಗ್ಯ ಬರಬೇಕು ಅಂತಿದ್ದರೆ ಸತ್ತ ಹುಲಿಯ ಚರ್ಮ, ವ್ಯಾಘ್ರ ಚರ್ಮ, ವ್ಯಾಘ್ರಾಜನೆ ಅದು ವೈರಾಗ್ಯ. ಕೃಷ್ಣಾಜನೆ ಜ್ಞಾನಸಿದ್ಧಿ. ಕೃಷ್ಣಾಜನದಲ್ಲಿ ಕೂತರೆ ಜ್ಞಾನ ಬುದ್ಧಿಶಕ್ತಿ ಅಭಿವೃದ್ಧಿ ಆಗ್ತದೆ. ವಿದ್ಯಾರ್ಥಿಗಳೆಲ್ಲ ಕೃಷ್ಣಾಜನದಲ್ಲಿ ಕೂತ್ಕೊಂಡು ಅಧ್ಯಯನ ಮಾಡುವವರು, ಬುದ್ಧಿಶಕ್ತಿ ಅರ್ಥ ಆಗ್ತದೆ ವಿಷಯಗಳು. ಸನ್ಯಾಸಿಗಳು ಇವರಿಗೆಲ್ಲ ವ್ಯಾಘ್ರಾಜನ ಹೇಳಿದ್ದಾರೆ. ಈಗೆಲ್ಲವೂ ನಿಷಿದ್ಧ ಆಗಿದೆ, ಯಾವುದೂ ಸಿಗೋದೂ ಇಲ್ಲ. ಅಂತೂ ವ್ಯಾಘ್ರಾಜನ ಅದಕ್ಕೆ ಜಾಸ್ತಿ. ಬರೇ ಮಣೆ ಮೇಲೆ ಕೂತರೆ ದೌರ್ಭಾಗ್ಯಂ ದಾರುಕಾಸನೆ, ದೌರ್ಭಾಗ್ಯ ಬರ್ತದೆ. ಅದಕ್ಕೆ ಬೆಳ್ಳಿ ಕಮಲ ಹಾಕಿಸಿರ್ತಾರೆ. ಅದಕ್ಕೆ ಚೇಲಾಜನ ಕುಶೋತ್ತರಂ, ದರ್ಭೆ ಕೃಷ್ಣಾಜನ ಬಟ್ಟೆ ಹಾಕಿ ಕೂತರೆ ಆವಾಗ ಧ್ಯಾನಕ್ಕೆಲ್ಲ ಮನಸ್ಸಿಗೆ ಏಕಾಗ್ರತೆ ಬರ್ತದೆ. ಧ್ಯಾನ ಮಾಡುವವರು ಹಾಕಿ ಕೂಡಬೇಕು ಅಂತ ಹೇಳ್ತಾರೆ. ದರ್ಭಾಸನ, ಅದರ ಮೇಲೆ ಕೃಷ್ಣಾಜನ, ವಸ್ತ್ರದ ಮೇಲೆ ಕೂತ್ಕೊಳ್ಳೋದು ಪದ್ಧತಿ. ಪಾಷಾಣೆ ವ್ಯಾಧಿ ಸಂಭವ, ಬರೇ ಕಲ್ಲಿನ ಮೇಲೆ ಕೂತರೆ ಪೂಜೆ ಮಾಡುವಾಗ ಧ್ಯಾನ ಮಾಡುವಾಗ ವ್ಯಾಧಿ ರೋಗ ಬರ್ತದಂತೆ. ಬರೇ ಕಲ್ಲಿನ ಮೇಲೆ ಕೂಡಬಾರ್ದು, ಅದರಲ್ಲಿ ಏನೋ ಜೀವ ಇರ್ತದೆ ಕಲ್ಲಿನಲ್ಲಿಯೂ ಕೂಡ, ರೋಗ ತಂದು ಕೊಡ್ತದೆ. ಹೀಗೆಲ್ಲ ಉಂಟು. ಮರಗಳಲ್ಲಿಯೂ ಹಾಗೆ ನಾನಾ ಸ್ವಭಾವದ ಮರಗಳು. ನೀರು, ಸ್ವಾಮಿ ಪುಷ್ಕರಣಿಯ ನೀರು ಕುಡಿದ್ರೆ, ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರ ಆಗ್ತದಂತೆ. ಪಾಪ ಪರಿಹಾರ ಅಷ್ಟೇ ಅಲ್ಲ, ಪಾಪ ಪ್ರಜ್ಞೆ ಕಾಡ್ತಾ ಇದ್ದರೆ, ಯಾವಾಗಲೂ ಮನಸ್ಸಿನಲ್ಲಿ ಚುಚ್ಚುತ್ತಾ ಇದ್ದರೆ, ಇಂಥ ಪಾಪ ಮಾಡಿದ್ದೇನೆ ಅಂತ ಏನೋ ಮಾಡಿರ್ತಾನೆ, ಮನಸ್ಸಿನಲ್ಲಿ ಚುಚ್ಚುತ್ತಾ ಇರ್ತದೆ. ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದರೆ ಅದು ಮರ್ತೇ ಹೋಗ್ತದೆ, ಮನಸ್ಸು ಫ್ರೀ ಆಗ್ತದೆ. ಆ ಮನಸ್ಸಿನಲ್ಲಿ ಆ ಚುಚ್ಚೋದು ಹೋಗ್ತದೆ. ಈ ಶಕ್ತಿ ಇದೆಯಂತೆ. ಒಬ್ಬನಿಗೆ ಒಬ್ಬ ರಾಜನ ಹತ್ಯೆ ಮಾಡಿದ ಪಾಪ ಬಂತು, ರಾಜನನ್ನು ಕೊಂದ ಪಾಪ ಬಂತು. ಆಗ ಋಷಿಗಳು ಹೇಳ್ತಾರೆ, ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡು, ಸಂಕಲ್ಪ ಮಾಡಿ ಮಾಡು, ನಿನಗದು ನೆನಪಿಗೇ ಬರೋದಿಲ್ಲ, ಮರ್ತು ಬಿಡ್ತಿದ್ದಿ, ನಿನ್ನ ಕರ್ಮ ನೀನು ಮರ್ತು ಬಿಡ್ತಿದ್ದಿ. ಆಮೇಲೆ ಊಟ ಸೇರ್ತದೆ, ನಿದ್ದೆ ಬರ್ತದೆ. ಇಲ್ಲದಿದ್ದರೆ ಆ ಪಾಪ ಪ್ರಜ್ಞೆ ಕಾಡ್ತದೆ. ಹೀಗೆ ಚಿತ್ರಕೂಟದಲ್ಲಿ ಅದೊಂದು ವಿಶೇಷ. ಅಂಥ ಚಿತ್ರಕೂಟಕ್ಕೆ ಹೋಗ್ರಿ ಅಂತ ಭರದ್ವಾಜರು ಹೇಳಿರ್ತಾರೆ. ಅದಕ್ಕೆ ಶ್ರೀರಾಮಚಂದ್ರ ಸೀತಾಲಕ್ಷ್ಮಣ ಸಮೇತನಾಗಿ ಚಿತ್ರಕೂಟಕ್ಕೆ ಬಂದ. ಅಲ್ಲಿ ದಶರಥ ಮಹಾರಾಜ ಮರಣ ಹೊಂದಿದ. ಭರತ ಶತ್ರುಘ್ನರು ಹೋಗಿ ಏನು ದಶರಥನಿಗೆ ಸಂಸ್ಕಾರ ಮಾಡಬೇಕು ಮಾಡ್ತಾರೆ. ಭರತ ಅಂತೂ ತಾಯಿಯನ್ನು ಕೈಕೇಯಿಯನ್ನು ಇಷ್ಟು ಬೈತಾನೆ. ರಾಮ ಎಲ್ಲಿ ಅಪ್ಪ ಎಲ್ಲಿ ಅಂತ ಕೇಳಿದ. ಎಲ್ಲಿಂದ ಹುಟ್ಟಿದ್ನೋ ಅಲ್ಲಿಗೆ ಹೋದ ಅಂತ ಅಂದು. ಅದರ್ಶನಾದಾಗತಃ ಅದರ್ಶನಂಗತಃ, ಎಲ್ಲಿಂದ ಬಂದಿದ್ದ ಅಂತ ಗೊತ್ತಿಲ್ಲ, ಎಲ್ಲಿಗೆ ಹೋದ ಅಂತ ಅನ್ನೋದು ಗೊತ್ತಿಲ್ಲ. ಯಾವ ಜನ್ಮದಿಂದ ಹುಟ್ಟಿರ್ತಾರೋ, ಯಾವ ಜನ್ಮಕ್ಕೆ ಹೋಗಿ ಸೇರ್ತಾರೋ
ಅಂತೂ ಹೋಗಿದ್ದಾನೆ ಅಂತ ಬಹಳ ಸರಳವಾಗಿ ಹೇಳಿಬಿಟ್ಲು. ಕೊನೆಗೇನು ಹೇಳಿದ ನಮ್ಮಪ್ಪ ಅಂತ ಕೇಳ್ತಾನೆ ಭರತ. ಕೊನೆಗೇನು ಹೇಳಿದ? ಏನೂ ಹೇಳಿಲ್ಲ, ರಾಮ 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 ಅಂತ ಹೇಳ್ಕೊಂಡೇ ಸತ್ತ. ಯಾಕೆ ಅಷ್ಟು ವಿಲಾಪ ಮಾಡಬೇಕಾದ್ರೆ ರಾಮ ಇದ್ದಿಲ್ವೇ? ಆ ಕೈ ಹೇಳ್ತಾಳೆ, ರಾಮ ಇದ್ದಿಲ್ಲ, ಕಾಡಿಗೆ ಹೋಗಿದ್ದ, ನಾನೇ ರಾಮನನ್ನು ಕಾಡಿಗೆ ಕಳಿಸಿದ್ದೆ, ಆದ್ದರಿಂದ ರಾಮನ ಬಗ್ಗೆ ವಿಲಾಪ ಮಾಡ್ತಾ ಸತ್ತ. ರಾಮನನ್ನು ಕಾಡಿಗೆ ಕಳಿಸಿದ್ಯಾ? ಕಾಡಿಗಟ್ಟಬೇಕಾದ್ರೆ ಅಂಥ ಪಾಪ ರಾಮ ಏನು ಮಾಡಿದ ಅಂತ ಕೇಳ್ತಾನೆ ಭರತ. ಯಾರಾದರೂ ಸ್ತ್ರೀಯರನ್ನು ಮಾನಭಂಗ ಮಾಡಿದ್ನ? ಅಥವಾ ಬ್ರಹ್ಮಹತ್ಯಾ ದೋಷ ಏನಾದರೂ ಬಡ್ಕೊಂಡಿತ್ತು ಅವನಿಗೆ? ಅಥವಾ ಯಾರೋ ಬ್ರಾಹ್ಮಣರ ಸರ್ವಸ್ವವನ್ನು ಬ್ರಹ್ಮಸ್ವವನ್ನು ಕದ್ದು ಅವ್ರನ್ನ ಬೀದಿ ಪಾಲು ಮಾಡಿದ್ನ? ಇಂಥದ್ದೆಲ್ಲ ಮಾಡಿದರೆ ಗಡೀಪಾರು ಮಾಡೋದು ಅಂತ ಕಾಡಿಗೆ ಕಳಿಸ್ತಿದ್ರು. ಅಂಥದ್ದು ಏನು ಮಾಡಿದ ರಾಮ? ಯಾವ ಸ್ತ್ರೀಯ ಮಾನಭಂಗ ಮಾಡಿದ ಅಂತ ಕೇಳ್ತಾನೆ ಭರತ. ಕೈ ಹೇಳಿದ್ಲು, ಛೇ ರಾಮನ ಬಗ್ಗೆ ಅಂಥದ್ದೆಲ್ಲ ಕೇಳಬೇಡ ಅಂತಾಳೆ. ಮತ್ತೆ ಸ್ತ್ರೀಯರ ಮಾನಭಂಗ ಮಾಡೋದು ಅಂತುಂಟೆ, ರಾಮ ಅದೆಲ್ಲ ಕೇಳಬೇಡ, ಅಂಥವೇನೂ ಮಾಡಿಲ್ಲ. ಬ್ರಹ್ಮಸ್ವ ಅಪಹಾರ ಮಾಡಿದ್ನ? ಇಲ್ಲ. ಬ್ರಹ್ಮಹತ್ಯೆ ಮಾಡಿದ್ನ? ಇಲ್ಲ. ಮತ್ತು ಯಾಕೆ ಕಾಡಿಗಟ್ಟಿದಿ? ಏನಿಲ್ಲ, ನಿನಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಕೇಳಿದ್ದೆ. ನೀನು ಪಟ್ಟಾಭಿಷಿಕ್ತನಾಗಿ ರಾಜನಾಗಿ ಕೂತರೆ, ರಾಮ ಇಲ್ಲೇ ಇದ್ದರೆ ನಿನಗೆ ಬೆಲೆನೇ ಇಲ್ದಾಗ ಆಗ್ತದೆ. ಅದಕ್ಕೆ ಅವನನ್ನು ದೂರ ಕಳಿಸೋಣ ಅಂತ ನಾನು ಮಾಡಿದೆ ಅಂತ. ನನಗೆ ಪಟ್ಟಾಭಿಷೇಕ ಆಗಬೇಕು ಅಂತ ರಾಮನನ್ನು ಕಾಡಿಗಟ್ಟಿದ್ಯಾ ನೀನು? ನಾನು ಪಟ್ಟಾಭಿಷೇಕ ಮಾಡಿಸ್ಕೊಳ್ಳೋದಿಲ್ಲ ಅಂದ. ಅಯ್ಯೋ, ಇಷ್ಟೆಲ್ಲ ಮಾಡಿ ನಾನು ಎರಡು ವರ ಕೇಳಿದ್ದೀನಿ, ನೀ ಪಟ್ಟಾಭಿಷೇಕ ಮಾಡಿಸ್ಕೊಳ್ದಿದ್ರೆ ನನ್ನ ಗತಿ ಏನು ಅಂದ್ಲು. ಕುತ್ತಿಗೆಗೆ ಹಗ್ಗ ಹಾಕ್ಕೊಂಡು ಸಾಯಿ ಅಂತಂದ. ಅದೇ ಮಾತು ಹೇಳ್ತಾನೆ, ರಜ್ಜುಂಬಧಾನವಾ ಕಂಠೆ, ರಜ್ಜುಂಬಧಾನವಾ ಕಂಠೆ, ಕುತ್ತಿಗೆಗೆ ಉರ್ಲು ಹಾಕ್ಕೊಂಡು ಸಾಯಿ. ನಹಿತೇನ್ಯತ್ ಪರಾಯಣಂ, ನೀನು ಮಾಡಿದ ತಪ್ಪಿಗೆ ಬೇರೆ ಯಾವುದೂ ಶಿಕ್ಷೆ ಅಲ್ಲ, ನೀನಾಗಿ ನೀನು ನೇಣಿಗೆ ಹಾಕ್ಕೊಂಡು ಸಾಯಬೇಕು. ಅಂಥ ಕಠೋರವಾದ ಮಾತಾಡಿದ ಭರತ. ಯಾಕೆ ಅಂದರೆ ರಾಮನ ಮೇಲೆ ಅಷ್ಟು ಭಕ್ತಿ. ಅಲ್ಲ ಅಮ್ಮ, ನೀನೂ ಕೂಡ ಒಂದು ಹೆಣ್ಣು. ರಾಮನ ತಾಯಿ ಕೈಕೇಯಿಯೂ ಒಬ್ಬ ಹೆಣ್ಣು ಮಗಳು. ಹೆಣ್ಣಾಗಿ ನಿನಗೆ ಇನ್ನೊಬ್ಬ ಹೆಣ್ಣಿನ ವೇದನೆ ಅರ್ಥ ಆಗಲಿಲ್ವಾ? ರಾಮನನ್ನು ಕಾಡಿಗೆ ಕಳಿಸಿದರೆ ಆ ಕೌಸಲ್ಯ ಎಷ್ಟು ದುಃಖ ಪಡ್ತಾಳೆ ಅನ್ನೋದು ನಿನಗೆ ಅರ್ಥ ಆಗಲಿಲ್ವಾ? ಅಂಥ ದಂಡಕಾರಣ್ಯಕ್ಕೆ ರಾಮ ಹೋದಾಗ ಅಲ್ಲಿ ಏನು ತಿಂತಾನೆ, ಏನು ಊಟ ಮಾಡ್ತಾನೆ, ಘೋರ ಮೃಗಗಳು, ಕ್ರೂರ ಮೃಗಗಳಿರ್ತಾವೆ, ಹೇಗೆ ಬದುಕಬೇಕು, ಹೇಗೆ ನಿದ್ದೆ ಮಾಡಬೇಕು, ನಿನಗೆ ಅದ್ರ ಬಗ್ಗೆ ಯೋಚನೆಯೇ ಬರಲಿಲ್ವಾ? ಮೂಕ ಪ್ರಾಣಿಗಳಲ್ಲಿ ಆ ಪ್ರಜ್ಞೆ ಇರ್ತದೆ. ಮಕ್ಕಳು ಅನ್ನೋಂಥ ಪ್ರಜ್ಞೆ ಇರ್ತದೆ, ವ್ಯಾಮೋಹ ಇರ್ತದೆ. ನಿನಗಷ್ಟು ಇರಲಿಲ್ವಾ? ಕೈಗೆ ಆ ವ್ಯಾಮೋಹ ಇರ್ತದೆ, ಪುತ್ರ ವ್ಯಾಮೋಹ ಇರ್ತದೆ. ಅವಳು ಕಣ್ಣೀರು ಹಾಕ್ತಾಳೆ, ದುಃಖ ಪಡ್ತಾಳೆ ಅನ್ನೋದು ನಿನಗೆ ಕಲ್ಪನೆ ಬರಲಿಲ್ವಾ? ಒಂದು ಕಥೆ ಹೇಳ್ತೀನಿ ಕೇಳು ಅಂತಾನೆ ಭರತ. ಸುರಭಿ ಅಂತ ಒಂದು ಹಸು, ಎಲ್ಲ ದನಗಳಿಗೆ ಮೂಲ ಅದು. ಅದು ವೈಕುಂಠ ಲೋಕದಲ್ಲಿ ಒಂದು ಗೋಲೋಕ ಅಂತಿದೆ. ವೈಕುಂಠ ಲೋಕ ಪರಮಾತ್ಮಂದು. ತನ್ನ ಲೋಕದಲ್ಲೇ ಸುರಭಿ ಹಸುವಿಗೆ ಒಂದು ಜಾಗ. ಮನೆಯಲ್ಲೇ ಹಸು ಕಟ್ಟಿರ್ತಾರಲ್ಲ ಹಾಗೆ, ಮನೆಯಲ್ಲೇ ಹಸು ಕಟ್ಟಬೇಕು. ಅದನ್ನೊಂದು ಬೇರೆ ಕಡೆ ಕಟ್ಟೋದಲ್ಲ. ನಾವು ಮಲಗುವಲ್ಲೇ ಅದು ಮಲಗಬೇಕು, ಮನೆಯಲ್ಲೇ ಹಸು ಇರೋದು. ಆದ್ದರಿಂದ ವೈಕುಂಠ ಲೋಕದಲ್ಲಿ ಗೋಲೋಕ ಅಂತ ಒಂದು ಲೋಕ, ಅಲ್ಲಿ ಸುರಭಿ ಇತ್ತು. ಇಂದ್ರನ ಲೋಕ ಕೆಳಗಡೆ, ಸ್ವರ್ಗಲೋಕ. ಒಮ್ಮೆ ಇಂದ್ರ ತನ್ನ ಲೋಕದಲ್ಲಿ ಅಡ್ಡಾಡುವಾಗ ಅವನ ಮೇಲೆ ಬಿಸಿ ನೀರು ಬೀಳ್ತದೆ, ಒಂದು 4 ಹನಿ. ಬಿಸಿ ನೀರು ಬಿದ್ದ ಕೂಡಲೇ ಇಂದ್ರ ಯೋಚನೆ ಮಾಡಿದ, ಮೇಲ್ಗಡೆ ಯಾರೋ ಅಳ್ತಾ ಇದ್ದಾರೆ ಅಂತ. 4 ಹನಿ ಬಿತ್ತು ಅಂತಂದರೆ ಅದು ಮಳೆ ನೀರಲ್ಲ. 4 ಹನಿ ಬಿಸಿ ನೀರು ಬಿತ್ತು ಅಂದರೆ ದುಃಖದಿಂದ ಕಣ್ಣೀರು ಬಿಸಿ ಆಗ್ತದಂತ. ದುಃಖ ಆದಾಗ ಮನುಷ್ಯನಿಗೆ ಬಿಸಿ ಕಣ್ಣೀರು ಬರ್ತದೆ. 4 ಬಿಸಿ ನೀರುಗಳು, ಹನಿಗಳು ಇಂದ್ರನ ಮೇಲೆ ಬಿತ್ತು. ಇಂದ್ರನಿಗೆ ಆಶ್ಚರ್ಯ ಆಯಿತು. ಕೆಳಗಿನ ಲೋಕದವರು ಕಣ್ಣೀರು ಹಾಕೋದುಂಟು, ಭೂಲೋಕದವರು. ಸ್ವರ್ಗಲೋಕಕ್ಕಿಂತ ಮೇಲಿನ ಉತ್ತಮ ಲೋಕಗಳು, ಅಲ್ಲಿ ಯಾರು ಅಳ್ತಾ ಇದ್ದಾರೆ, ಯಾರ ಕಣ್ಣೀರು ಬಿತ್ತು ನೋಡೋಣ ಅಂತ ಮೇಲೆ ಹೋದ. ಮೇಲೆ ಹುಡ್ಕೊಂಡು ಹೋದ. ವೈಕುಂಠದ ತನಕ ಹೋಗ್ತಾನೆ, ಅಲ್ಲಿ ಯಾರೂ ಅಳ್ತಾ ಇಲ್ಲ.
ವೈಕುಂಠ ಲೋಕದಲ್ಲಿರುವ ಗೋಲೋಕದಲ್ಲಿ ಆ ಸುರಭಿ ಎನ್ನುವ ಹಸು ಕಣ್ಣೀರು ಹಾಕ್ತಾ ಇದೆ. ಅದು ದುಃಖದಿಂದ ಕಣ್ಣೀರು ಹಾಕಿದ್ರಿಂದ ಆ ಬಿಸಿ ನೀರು ಸ್ವರ್ಗದಲ್ಲಿರೋ ಇಂದ್ರನ ತಲೆ ಮೇಲೆ ಬಿತ್ತು. ಇಂದ್ರ ಹೋಗಿ ಸುರಭಿಯನ್ನು ಕೇಳಿದ, ಯಾಕೆ ದುಃಖ ನಿನಗೆ? ಬಿಸಿ ಕಣ್ಣೀರು ಹಾಕ್ತಾ ಇದ್ದಿ, ನನ್ನ ಮೇಲೆ ಬಿತ್ತು, ಯಾಕಷ್ಟು ವೇದನೆ, ಏನು ಯಾಕೆ ಅಳ್ತಾ ಇದ್ದಿ, ಏನಾಯಿತು ನಿನಗಂಥ ದುಃಖದ ಪ್ರಸಂಗ ಅಂದಾಗ ಆ ಸುರಭಿ ಇನ್ನಷ್ಟು ಹತ್ತು ಹೇಳಿತಂತೆ. ಕೇಳಿದಾಗ ಯಾರಾದರೂ ಕೇಳಿದ್ರೆ ಅಳು ಜಾಸ್ತಿ ಬಂದ್ಬಿಡ್ತು. ಒಬ್ಬರೇ ಇದ್ದರೂ ಸ್ವಲ್ಪ ಹೊತ್ತು ಅಳ್ತಾರೆ, ಬಂದು ಯಾಕೆ ಅಳ್ತಿದ್ದಿ ಅಂತ ಕೇಳಿದ್ರು ಜೋರಾಗ್ತದೆ ಅಳು. ಇನ್ನಷ್ಟು ಹತ್ತು ಆಮೇಲೆ ಸುರಭಿ ಹೇಳಿತಂತೆ, ಭೂಲೋಕದಲ್ಲಿ ಯಾವುದೋ ಒಂದು ಊರು ತೋರಿಸ್ತು, ಅತೀ ಬಿಸಿಲಿರೋ ಊರು, ಬಹುಶಃ ನಮ್ಮ ರಾಯಚೂರೇ ಇರಬೇಕದು. ಅತೀ ಬಿಸಿಲು, ಅಂಥ ಬಿಸಿಲಿನ ಊರು ತೋರಿಸಿ, ಒಂದು ಹಳ್ಳಿ ತೋರಿಸಿ, ಅಲ್ಲಿ ಒಬ್ಬ ರೈತ 2 ಎತ್ತುಗಳನ್ನು ನೇಗಿಲಿಗೆ ಕಟ್ಟಿ ಉಳ್ತಾ ಇದ್ದಾನೆ ರೈತ. ರಣ 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 ಬಿಸಿಲು ಹೊಡಿತದೆ ಅಲ್ಲಿ, ಅಷ್ಟಿಷ್ಟಲ್ಲ ಅಂಥ ಬಿಸಿಲು. ತಾನು ಗಡಿಗೆಯಲ್ಲಿ ನೀರು ತಂದಿದ್ದಾನೆ, ಅರ್ಧ ಗಂಟೆಗೆ ಒಂದು ಸಲ ನೀರು ಕುಡಿತಾ ಇದ್ದಾನೆ. ಆ ದನಗಳಿಗೆ ಮಾತ್ರ, ಎತ್ತುಗಳಿಗೆ ಮಾತ್ರ ಬೆಳಗಿನಿಂದ ಮಧ್ಯಾಹ್ನ 2 ಗಂಟೆ ತನಕನೂ ಕೂಡ ಹೊಡಿತಾನೆ, ಉಳಿಸ್ತಾ ಇದ್ದಾನೆ. ಒಂದು ಸ್ವಲ್ಪನೂ ಕೂಡ ನೀರು ಕುಡಿಸಲಿಲ್ಲ, ನೆರಳಿಗೆ ಕರ್ಕೊಂಡು ಹೋಗಿ ವಿಶ್ರಾಂತಿ ಕೊಡಲಿಲ್ಲ, ಅಷ್ಟು ದುಡಿಸಿದ ಎತ್ತುಗಳನ್ನು. ಅದನ್ನು ನೋಡಿ ಸುರಭಿ ಎನ್ನುವ ಹಸುವಿಗೆ ಕಣ್ಣೀರು ಬಂತಂತೆ. ಯಾಕೆಂದರೆ ಭೂಲೋಕದಲ್ಲಿರೋ ಎಲ್ಲ ದನಕರುಗಳು ಎತ್ತುಗಳು ಅದರ ಸಂತತಿ, ಸಾವಿರಾರು ಗೋವುಗಳಿದ್ದಾವೆ. ಅದರಲ್ಲಿ ಯಾವುದೋ ಒಂದು ಊರಿನಲ್ಲಿ ಒಂದು ಎತ್ತು ತುಂಬ ದುಃಖ ಪಡ್ತಾ ಇದೆ, 2 ಎತ್ತು. ಅದನ್ನು ನೋಡಿ ಸುರಭಿ ಕಣ್ಣೀರು ಹಾಕ್ತಂತೆ. ಹಾಕಿ ಹೇಳ್ಕೊಂಡಿತು, ಅವನೇನೋ ರೈತ ನೀರು ಕುಡಿತಾನೆ, ಎತ್ತುಗಳಿಗೆ ನೀರಿಲ್ಲ, ನೆರಳಿಲ್ಲ, ಎಷ್ಟು ಹೊಡೆದು ದುಡಿಸ್ತಾ ಇದ್ದಾನೆ ಎತ್ತುಗಳನ್ನು. ಈ ರೀತಿ ನನ್ನ ಸಂತತಿಯಲ್ಲಿ, ಅದು ಡೈರೆಕ್ಟ್ ಸಂತತಿ ಅಲ್ಲ, ಪರಂಪರಾಗತವಾಗಿ ಬಂದಂಥ 2 ಎತ್ತುಗಳು, ಅಂಥ ಎತ್ತುಗಳಿಗೆ ಇಷ್ಟು ದುಡಿಸಿದ್ರಿಂದ ಸುರಭಿ ಕಣ್ಣೀರು ಹಾಕ್ತಾ ಇತ್ತು. ಆಗ ಇಂದ್ರನಿಗೂ ಕೂಡ ದುಃಖ ಆಯಿತು. ಹೌದು ಅಂತ ಅನಿಸ್ತು. ಅದಕ್ಕೆ ಇಂದ್ರ ಬಂದು ಅಂಥ ಬೇಸಿಗೆ ಕಾಲದಲ್ಲಿ ಮೋಡಗಳನ್ನು ಕರೆದು ಆಜ್ಞೆ ಮಾಡಿದ, ಆ ಊರಿಗೆ ಸ್ವಲ್ಪ ಮಳೆ ಬರೆಸ್ರಿ ನೀವು ಅಂತ. ಮಳೆ ಬಂತು, ಜೋರಾಗಿ ಮಳೆ ಬಂತು, ತಂಪಾಯಿತು. 4 ದಿವಸ ಎತ್ತುಗಳಿಗೆ ರೆಸ್ಟ್ ಆಯಿತು. ಮಳೆ ಬಂದು ಕೆಸರಾದರೆ ಮತ್ತೆ ಉಳ್ಲಿಕ್ಕೆ ಆಗೋದಿಲ್ಲ. ಉಳ್ಬೇಕಾದ್ರೆ ಕೆಸರಾಗಬಾರ್ದು, ಆ ಕೆಸರಾಗಿಬಿಡ್ತು. ಅದು ಸ್ವಲ್ಪ ಒಣಗಿದ ಮೇಲೆ ಮತ್ತೆ ಉಳಬೇಕು, ಅದು ರೆಸ್ಟ್ ಕೊಟ್ಟ ಹಾಗಾಯಿತು. ಇದು ಇಂದ್ರ ಮಾಡಿದ್ದ ಕೆಲಸ. ಈ ಕಥೆಯನ್ನು ಭರತ ಹೇಳ್ತಾನೆ ಕೈಕೇಯಿಗೆ. ತಾಯಿ ಮಗನಿಗೆ ನೀತಿ ಪಾಠ ಹೇಳಬೇಕು, ಮಗ ಭರತ ತಾಯಿಗೆ ಹೇಳ್ತಾ ಇದ್ದಾನೆ, ನೋಡು ಇಂದ್ರ ಎಂಥ ಕೆಲಸ ಮಾಡಿದ, ಸುರಭಿ ಯಾಕೆ ಕಣ್ಣೀರು ಹಾಕ್ತು, ಆ ಎತ್ತುಗಳಿಗೆ ಅಷ್ಟು ದುಃಖ ಆದದ್ದಕ್ಕೆ ಸುರಭಿ ಕಣ್ಣೀರು ಹಾಕ್ತಾ ಇತ್ತು. ಹಾಗೆ ರಾಮ ದಂಡಕಾರಣ್ಯದಲ್ಲಿ ಮಳೆ ಬಂದರೆ ಅವನು ಎಲ್ಲಿರಬೇಕು, ಬಿಸಿಲು ಬಂದರೆ ಎಲ್ಲಿರಬೇಕು, ಎಲ್ಲಿ ಮಲ್ಕೊಳ್ಬೇಕು, ಆಕಾಶದ ಕೆಳಗಡೆ ಮಲ್ಕೊಂಡ್ರೆ ಏನು ಗತಿ ರಾತ್ರಿ ಹೊತ್ತು. ಅದು ನೇರವಾದ ಮಗ, ಕೌಸಲ್ಯಗೆ ಸಾಕ್ಷಾತ್ ಬಹಳ ವರ್ಷದ ಮೇಲೆ ಹುಟ್ಟಿದ ಮಗ ರಾಮ. ಅಂಥ ರಾಮನನ್ನು ಕಾಡಿಗೆ ಕಳಿಸಿಬಿಟ್ಟಿದ್ದಿ. ಅವಳಮ್ಮ ಎಷ್ಟು ದುಃಖ, ರಾಮನ ಅಮ್ಮ ಎಷ್ಟು ದುಃಖ ಪಡಬೇಕು ಕೌಸಲ್ಯೆ, ನಿನಗೇನಾದರೂ ಅರ್ಥ ಆಗ್ತಾ ಇದೆಯಾ ನಿನಗೆ ತಾಯಿ ಅಂತ ಕೈಕೇಯಿಗೆ ಧಿಕ್ಕಾರ ಹಾಕ್ತಾ ಇದ್ದಾನೆ. ನೀನೂ ಒಂದು ಹೆಂಗಸ, ನಿನಗೊಂದು ಹೆಣ್ಣು ಕರಳು ಅಂತ ಬೇಡವಾ ನಿನಗೆ, ಇನ್ನೊಬ್ಬರ ದುಃಖ ಅರ್ಥ ಮಾಡಿಕೊಳ್ಳಿಕ್ಕೆ ಅಂಥೇಳಿ ಚೆನ್ನಾಗಿ ಬೈದ. ಶತ್ರುಘ್ನ ಅಂತೂ ಇದಕ್ಕೆಲ್ಲ ಮೂಲ ಕಾರಣ ಕೈಕೇಯಿ ಅಲ್ಲ, ಕೈಕೇಯಿಗೆ ಕಿವಿ ಬೂದಿದವಳು ಮಂಥರೆ. ಅವಳನ್ನು ಸುಮ್ಮನೆ ಬಿಡಬಾರ್ದು ಅಂತ ಅವಳ ತಲೆ ಮುಡಿ ಹಿಡಿದು ಆ ಕಡೆ ಈ ಕಡೆ ಜಗ್ಗಾಡ್ತಿದ್ದಾನಂತೆ. ಇವಳ ಕಥೆ ಮುಗಿಸಿಬಿಡ್ತೇನೆ ಅಂತ ರಾಮ ಹೇಳಿದ. ಶತ್ರುಘ್ನ, ರಾಮ ನಮ್ಮನ್ನು ಮಾತಾಡಿಸ್ಬೇಕು ಅಂತ ಆದರೆ ಇವಳನ್ನೇನೋ ಮಾಡಬೇಡ ನೀನು ಅಂತಂದ. ಇವಳನ್ನೇನಾದರೂ ಮಾಡಿ ನೀನು ಕೊಂದು ಹಾಕಿದರೆ ಸ್ತ್ರೀ ಹತ್ಯೆ ಮಾಡಿದವನು ಅಂತ ರಾಮ ನಿನ್ನ ಮುಖನೇ ನೋಡೋದಿಲ್ಲ ಆಮೇಲೆ, ಅದರಿಂದ ಸುಮ್ಮನೆ ಬಿಟ್ಟುಬಿಡು ಅವಳನ್ನು ಅಂತ. ಆಮೇಲೆ ಶತ್ರುಘ್ನನು ಸುಮ್ಮನಾದ. ಆಮೇಲೆ ಎಲ್ಲರೂ ಕೂಡ ಸೇರಿ
ಕರ್ಕೊಂಡು ಬರೋಣ, ರಾಮನ ಕರ್ಕೊಂಡು ಬರೋಣ ಅಂತ ಹೇಳಿ ಸುಮಿತ್ರೆ, ಕೈಕೇಯಿ, ಕೌಸಲ್ಯೆ, ಭರತ, ಶತ್ರುಘ್ನ, ಮಂತ್ರಿಗಳು, ಋಷಿಗಳು ಎಲ್ಲರೂ ಸೇರಿ ಹೋಗಿದ್ದಾರೆ. ಎಲ್ಲರೂ ಸೇರಿ ಹೋದರು. ಯಥಾ ಪ್ರಕಾರ ಗುಹನಾಶ್ರಮಕ್ಕೆ ಹೋದರು. ಭರತ ಅಲ್ಲೇ ಮಲ್ಕೊಂಡ, ರಾಮನು ಗುಹನಾಶ್ರಮದಲ್ಲೇ ಮಲ್ಕೊಂಡಿದ್ದ, ಗುಹನ ಗುಡಿಸಲಲ್ಲಿ. ಇವನು ಅಲ್ಲೇ ಮಲ್ಕೊಂಡ ಗುಹನ ಗುಡಿಸಲಲ್ಲಿ. ಹೆಚ್ಚೇನೂ ಮಾತಾಡಲಿಲ್ಲ ಗುಹ. ಯಾಕೆ ಭರತನಿಂದಾಗಿ ರಾಮ ಕಾಡಿಗೆ ಹೋಗಿದ್ದ ಅಂತ ಒಂದು ಸ್ವಲ್ಪ ಸಿಟ್ಟಿತ್ತು. ಆದರೆ ರಾತ್ರಿಡೀ ಗುಹ ನಿದ್ದೆ ಮಾಡಲಿಲ್ಲಂತೆ. ಯಾಕೆಂದರೆ ರಾಮನ್ನು ಕೊಲ್ಲಿಕ್ಕೆ ಬಂದವನೋ ಏನೋ ಇವನು ಅಂತ ಅದು ಅನುಮಾನ ಇವನಿಗೆ. ಅದಕ್ಕೆ ರಾತ್ರಿಡೀ ಕಾಯ್ತಾ ಇದ್ದಂತೆ ಎಲ್ಲಾದರೂ ಗುಟ್ಟಾಗಿ ಹೋಗ್ತಾನೋ ಏನು ಮಾಡ್ತಾನೋ ಏನೋ ಅಂತ. ಮರುದಿವಸ ಅಲ್ಲಿಂದ ಎದ್ದು ಭರದ್ವಾಜರ ಆಶ್ರಮಕ್ಕೆ ಬಂದು ಅಲ್ಲಿಂದ ಚಿತ್ರಕೂಟಕ್ಕೆ ಬಂದಿದ್ದಾನೆ ಭರತ. ಚಿತ್ರಕೂಟಕ್ಕೆ ಬರುವಾಗ ಮೊದಲು ಸ್ವಲ್ಪ ಈ ವಾದ್ಯಘೋಷ, ಅದು ನಗಾರಿ ಧ್ವನಿ ಎಲ್ಲ ಕೇಳಿಸ್ತು. ಏನೋ ಗಲಾಟೆ ಕೇಳ್ತಾ ಇದೆ ಅಂತ ಲಕ್ಷ್ಮಣ ಮರ ಏರಿ ನೋಡಿದನಂತೆ. ಅಯೋಧ್ಯೆಯ ರಥ ಬರ್ತಾ ಇದೆ, ಅಯೋಧ್ಯೆಯ ಧ್ವಜ ಕಾಣಿಸ್ತು. ಧ್ವಜ ಕಾಣಿಸಿದ ಕೂಡಲೇ ಕೆಳಗಡೆ ಇಳಿದು ಗಡಿಬಿಡಿಯಿಂದ ರಾಮನ ಹತ್ರ ಬಂದು, ಅಣ್ಣ ಏನಾದರೂ ಎಲ್ಲಿಯಾದರೂ ನಾವು ಬಚಾವಾಗೋಣ, ಪಾರಾಗೋಣ, ಅಥವಾ ಯುದ್ಧ ಮಾಡೋಣ ಅಂತ ಕೇಳ್ತಿದ್ದಾನೆ. ಯಾಕೋ ಏನಾಯಿತು? ಅಯೋಧ್ಯೆಯ ಧ್ವಜ ಬರ್ತಾ ಇದೆ, ರಥ ಬರ್ತಾ ಇದೆ, ಭರತ ಬರ್ತಾ ಇದ್ದಾನೆ. ಬಹುಶಃ ಇಲ್ಲೇ ನಿನ್ನನ್ನು ಯುದ್ಧ ಮಾಡಿ ಸೋಲಿಸಿ ನಿನ್ನ ಕಥೆ ಮುಗಿಸಿ ಪರ್ಮನೆಂಟ್ ತಾನು ರಾಜನಾಗಬೇಕು ಅಂತ ಅವನಿಗೆ ಉದ್ದೇಶ ಇರಬೇಕು. ಯಾಕೆಂದರೆ 14 ವರ್ಷದ ಮೇಲೆ ನೀನು ಹೋಗಿ ಮತ್ತೆ ಡಿಮ್ಯಾಂಡ್ ಮಾಡಿದರೆ ಅದಕ್ಕೆ ಭರತ ನಿನ್ನನ್ನು ಕೊಲ್ಲಿಕ್ಕೇ ಬರ್ತಿದ್ದಾನೇನು. ಇಲ್ಲಿ ನಿನಗೆ ಸೈನಿಕರಿಲ್ಲ, ಕಾಡಿಗೆ ಕಳಿಸಿದ್ದು ಅದೇ ಉದ್ದೇಶ ಇರಬೇಕು. ಯಾಕೆ ಕಾಡಿನಲ್ಲಿ ಏನು ಸೈನಿಕರಿರ್ತಾರೆ? ಎಲ್ಲಿ ಸೈನಿಕರಿರ್ತಾರೆ? ಆಯುಧ ಎಲ್ಲಿರ್ತದೆ? ಅದಕ್ಕೆ ಕಾಡಿಗೆ ಕಳಿಸಿರಬೇಕು. ನಿನ್ನನ್ನು ಕೊಲ್ಲಿಕ್ಕೆ ಬರ್ತಿರಬೇಕು ಅಂತ ಅಂದ್ಬಿಟ್ನಂತೆ ಲಕ್ಷ್ಮಣ. ಆಗ ರಾಮ ಹೇಳ್ತಾನೆ, ಲಕ್ಷ್ಮಣ ಏನು ಅರ್ಥ ಮಾಡ್ಕೋತಿದೆಯೋ ನೀನು ವ್ಯಕ್ತಿಗಳನ್ನು? ಒಬ್ಬ ಮನುಷ್ಯನ ಅರ್ಥ ಮಾಡ್ಕೊಳ್ಳಿಕ್ಕೆ ಕಲಿಬೇಕು. ಇಷ್ಟು ದಿವಸ ಜೊತೆಗೆ ಲಕ್ಷ್ಮಣನ ಜೊತೆಗಿದ್ದು ಅವನನ್ನು ನೀನು ಇಷ್ಟೇ ಅರ್ಥ ಮಾಡಿಕೊಂಡದ್ದ? ಅವನು ರಾಜ್ಯಕಾಮುಕನಾಗಿ ರಾಜ್ಯ ಬೇಕು ಅಂತ ನನ್ನನ್ನು ಕೊಲ್ಲಿಕ್ಕೆ ಬರ್ತಾ ಇದ್ದಾನೆ ಅಂತ ಅನುಮಾನ ಪಡ್ತಿದೆಯಲ್ಲ, ಏನು ಅರ್ಥ ಮಾಡ್ಕೊಂಡು ನೀನು ಲಕ್ಷ್ಮಣನ್ನ? ನಿನಗೆ ರಾಜ್ಯ ಬೇಕಾದರೆ ಹೇಳು, ನಾನು ಕೊಡಿಸ್ತೀನಿ. ನಿನಗೆ ರಾಜ್ಯ ಬೇಕಾದರೆ ನಾನು ಕೊಡಿಸ್ತೀನಿ. ನಾವ್ಯಾಕೆ ಲಕ್ಷ್ಮಣನ ವಿರುದ್ಧ ಯುದ್ಧಕ್ಕೆ ನಿಲ್ಲಬೇಕು? ಈಗ ಅವನು ಖಂಡಿತ ನಮ್ಮನ್ನು ಏನೂ ಮಾಡಲಿಕ್ಕೆ ಬಂದವನಲ್ಲ ಭರತ. ಭರತನ ಬಗ್ಗೆ ಹೇಳೋದು. ಲಕ್ಷ್ಮಣ ಭರತನನ್ನು ಏನು ಅರ್ಥ ಮಾಡ್ಕೊಂಡಿದ್ದಿ? ಭರತ ನಮ್ಮನ್ನು ಕೊಲ್ಲಿಕ್ಕೆ ಬಂದವನಲ್ಲ. ಅವನ ಸ್ವಭಾವ ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ನಿನಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ವ್ಯಕ್ತಿಗಳನ್ನು. ಎಷ್ಟು ಸೂಕ್ಷ್ಮತೆ ಇರ್ತದೆ ನೋಡಿ. ಭರತ ಎಂಥವನು ಅಂತ ಅಷ್ಟು ಚೆನ್ನಾಗಿ ರಾಮ ತಿಳ್ಕೊಂಡಿದ್ದಾನೆ. ಲಕ್ಷ್ಮಣನಿಗೆ ಸ್ವಲ್ಪ ಅನುಮಾನ ಭರತನ ಮೇಲೆ. ಎಲ್ಲಿ ಯುದ್ಧಕ್ಕೆ ಬಂದಿದ್ದಾನೋ ಆ ರಥ ತಗೊಂಡು, ಅದಕ್ಕೆ ಬಂದದ್ದಲ್ಲ ಭರತ. ಆಮೇಲೆ ಬಂದು ರಾಮನ ಕಾಲಿಗೆ ಬಿದ್ದು ಕೇಳ್ತಾ ಇದ್ದಾನಂತೆ, ರಾಮ ನಂದೇನೂ ತಪ್ಪಿಲ್ಲ, ಇದ್ರೆ ನಾನೇನೂ ಕೈವಾಡ ಮಾಡಿಲ್ಲ, ನಂದೇನೂ ಕೈವಾಡ ಇಲ್ಲ, ನಾನಂತೂ ಯಾವುದೇ ರೀತಿಯಲ್ಲಿ ಅಪೇಕ್ಷೆ ಪಟ್ಟಿಲ್ಲ. ಕೇವಲ ನಮ್ಮ ತಾಯಿಯ ದುರ್ಬುದ್ಧಿ ಕೆಲಸ ಇದು ಮಾಡಿದ್ದು. ಕೇವಲ ನಮ್ಮ ತಾಯಿ ದುರ್ಬುದ್ಧಿ ಅಷ್ಟೇ ಹೊರತು ನನಗೆ ಸ್ವಲ್ಪವೂ ಆಸೆ ಇಲ್ಲ. ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ, ನೀನು ಬಾ, ನೀನು ರಾಜನಾಗು. ರಾಮ ಹೇಳ್ತಾನೆ, ಪಿತೃ ಆಜ್ಞೆ, ತಂದೆಯ ಆಜ್ಞೆ, ನಾನು ಕಾಡಿನಲ್ಲಿರಬೇಕು, ನೀನು ನಾಡಿನಲ್ಲಿರಬೇಕು ಅಂತ. ಆದ್ದರಿಂದ ನಾನು ಕಾಡಿನಲ್ಲೇ ಇರ್ತೀನಿ. ಹೌದು, ನಿನಗೂ ಆಜ್ಞೆ ಕಾಡಿನಲ್ಲಿರು ಅಂತ ಮಾಡಿದ್ದಾನೆ, ನನಗೆ ನಾಡಿನಲ್ಲಿರಬೇಕು ಅಂತ ನಮ್ಮ ತಂದೆ ಆಜ್ಞೆ ಮಾಡಿದ್ದಾನೆ. ಇಬ್ಬರು ನಮ್ಮ ಆಜ್ಞೆಗಳನ್ನು ಬದಲಾಯಿಸ್ಕೊಳ್ಳೋಣ, ಕೆಲಸ ಬದಲಾಯಿಸ್ಕೊಳ್ಳೋಣ. ನನ್ನ ಕೆಲಸ ನೀ ಮಾಡು, ನಿನ್ನ ಕೆಲಸ ನಾ ಮಾಡ್ತೀನಿ ಅಷ್ಟೇ. ಕಾಡಿನಲ್ಲಿ ನಾನು ಇರ್ತೀನಿ, ಬೇಕಾದ್ರೆ 14 ವರ್ಷ ಕಾಡಿನಲ್ಲಿರುವಂಥ ದಶರಥ ಹೇಳಿದ್ದಾನಲ್ಲ, ಅದನ್ನು ನಾನು ಮಾಡ್ಕೋತೀನಿ. ನಾಡಿನಲ್ಲಿ ನೀನಿರು. ರಾಮ ಹೇಳಿದ, ಈ ರೀತಿ ಹಂಚಿಕೊಳ್ಳುವಂಥ ಕೆಲಸ ಅಲ್ಲ ಅದು. ತಂದೆ ಆಜ್ಞೆ ಮಾಡಿದ ಮೇಲೆ ಅವರವರೇ ಮಾಡಬೇಕು. ನಂದು ನೀನು, ನಿಂದು ನಾನು ಅಂತ ಹಂಚಿಕೊಳ್ಳೋ ಹಾಗಿಲ್ಲ. ಅದನ್ನು ಹಂಚಿಕೊಳ್ಳಿಕ್ಕೆ ಬರೋದಲ್ಲವ. ಯಾರಿಗೆ ಆಜ್ಞೆ ಆಗಿರ್ತದೋ ಅವರು ಮಾಡಬೇಕಷ್ಟೇ. ಒಬ್ರದ್ದು ಇನ್ನೊಬ್ಬರು ಮಾಡ್ತೀವಿ ಅಂತಂದರೆ ಅದಾಗೋದು. ಪ್ರತಿಯೊಬ್ಬರಿಗೂ ಅವ್ರಿಗೇ ಆದ ಧರ್ಮ ಇರ್ತದೆ, ಅದು ಅವರೇ ಪರಿಪಾಲನೆ ಮಾಡಬೇಕು. ನನ್ನ ಪರವಾಗಿ ನೀವೆಲ್ಲರೂ ಧರ್ಮ ಕಾರ್ಯ ಮಾಡಿರಿ, ನಾನು ಆರಾಮಾಗಿ ಸ್ವಚ್ಛಂದವಾಗಿರ್ತೀವಿ ಅಂದರೆ ಹೇಗೆ ಸಾಧ್ಯ? ಅದರಿಂದ ನನ್ನ ಧರ್ಮ ನಾ ಮಾಡಬೇಕು, ನಿನ್ನ ಧರ್ಮ ನೀನು ಮಾಡಬೇಕು.
ಇದು ಜಗತ್ತಿನ ವ್ಯವಸ್ಥೆ ಪರಮಾತ್ಮ ಮಾಡಿರೋದು.